ನಮಸ್ಕಾರ, ವೆಲ್ಕಮ್ ಟು ಕವೀಸ್ ಕ್ವಿಜಿನ್. ಇವತ್ತು ಕುಂಬಳಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಿಗೆ ಒಂದು ಬಿಟ್ಲು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡೋಣ. ಇದು ಒಂದು 3 ಸೀಟಿ ಆಗಬೇಕು. ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕಿ ತೊಳೆದು ಇನ್ನು ಸ್ವಲ್ಪ ನೀರು ಹಾಕಿ ಇಟ್ಕೊಂಡು ಬಿಡೋಣ. ಇನ್ನು ಸ್ವಲ್ಪ ನೀರು ಹಾಕಿ ಹಾಗೆ ಇಡೋಣ. ಈಗ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಇಂಗು. ಕುಂಬಳಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಅವನ್ನ ಹಾಕೋತಾ ಇದ್ದೀನಿ. ಒಂದು ಹಸಿಮೆಣಸಿನಕಾಯಿ, ಕರಿಬೇವು, ಇದು ಬೇಳೆಯಲ್ಲಿ ಹಾಕಬಾರ್ದು. ಬೇಳೆಯಲ್ಲಿ ಹಾಕಿದ್ರೆ ಬೇಗ ಬೆಂದೋಗುತ್ತೆ. ಹೀಗೆ ಬೇಯಿಸ್ಕೋಬೇಕು ಇದನ್ನ. ಕುಂಬಳಕಾಯಿ ಬೇಗ ಬೆಂದ್ಬಿಡುತ್ತೆ. ಈಗ ಕುಂಬಳಕಾಯಿ ಸಾಫ್ಟ್ ಆಗಿದೆ. ಇದಕ್ಕೆ ಹುಣಸೆ ಹಣ್ಣಿನ ನೀರು ಹಾಕೊಳ್ಳೋಣ. ಉಪ್ಪು, ಅಚ್ಚಕಾರದ ಪುಡಿ, ಮಸಾಲ. ಇದು ಹುಳಿ ಮಸಾಲ. ಹುಳಿ ಮಸಾಲ ಬೇಕಂದ್ರೆ ಕಮೆಂಟ್ ಮಾಡಿ, ಆ ರೆಸಿಪಿನ ಹಾಕ್ತೀನಿ. ಅರಿಶಿನ, ಒಂದು ಸ್ವಲ್ಪ ಬೆಲ್ಲ. ಇದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಸೋಣ ಎಲ್ಲ. ಈಗ ಬೇಳೆ ಬೆಂದಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕಂದ್ರೆ ಹಾಕೋಬಹುದು ನೀವು. ಇಲ್ಲ ಗಟ್ಟಿ ಇರಲಿ ಅಂದರೆ ಇಷ್ಟೇ ಸಾಕು. ಇದು ಒಂದು 2 ನಿಮಿಷ ಕುದೀಲಿ. ಈಗ ಕುದ್ದಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇದು ಅನ್ನದ ಜೊತೆಗೆ ಕುಂಬಳಕಾಯಿ ಹುಳಿ ಒಳ್ಳೆ ಕಾಂಬಿನೇಷನ್. ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.